ತಮಿಳುನಾಡಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು ನಿನ್ನೆ ಒಂದೇ ದಿನ 1694 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 19,710ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಅತಿ ಹೆಚ್ಚಿನ 994 ಹೊಸ ಕೇಸ್ಗಳು ಪತ್ತೆಯಾಗಿದ್ದು ನಿನ್ನೆ ಒಂದೇ ದಿನ ಬರೋಬ್ಬರಿ 21 ಮಂದಿ ಕೊರೋನಾ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದಾಗಿ ಮೃತಪಟ್ಟವರ ಸಂಖ್ಯೆ 293ಕ್ಕೆ ಏರಿಕೆಯಾಗಿದೆ. ಬಳ್ಳಾರಿಯಲ್ಲಿ 97, ದಕ್ಷಿಣ ಕನ್ನಡದಲ್ಲಿ 97, ಕಲಬುರಗಿಯಲ್ಲಿ 72 ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ 42 ಸೇರಿದಂತೆ ರಾಜ್ಯದಾದ್ಯಂತ ಹೊಸದಾಗಿ 1694 ಮಂದಿಗೆ ಕೋವಿಡ್-19 ಪಾಸಿಟಿವ್ ದೃಢಪಟ್ಟಿದೆ. ಇನ್ನು ರಾಜ್ಯದಲ್ಲಿ ಚೇತರಿಕೆಯ ಪ್ರಮಾಣ ಕೂಡ ಉತ್ತಮವಾಗಿದೆ. ನಿನ್ನೆ 471 ಮಂದಿ ಗುಣಮುಖರಾಗಿದ್ದಾರೆ. ಇದರಿಂದ ಚೇತರಿಕೆ ಕಂಡವರ ಸಂಖ್ಯೆ 8,805ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 10,608 ಸಕ್ರಿಯ ಪ್ರಕರಣಗಳಿದ್ದು ಈ ಪೈಕಿ 201 ಜನರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕೊರೋನಾದಿಂದ ಬೆಂಗಳೂರು ಬಚಾವಾಗೋದು ಕಷ್ಟ. ಬೆಂಗಳೂರು ಈಗ ಮತ್ತೊಂದು ಮುಂಬೈ, ದೆಹಲಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ 994 ಹೊಸ ಪಾಸಿಟಿವ್ ಕೇಸ್ ಕಂಡು ಬಂದಿದ್ದು ರಾಜಧಾನಿಯ ಸೋಂಕಿನ ಲೆಕ್ಕ 7,173ಕ್ಕೇರಿದೆ. ನಿನ್ನೆ ಬೆಂಗಳೂರಲ್ಲಿ 5 ಮೃತಪಟ್ಟಿದ್ದು ರಾಜಧಾನಿಯಲ್ಲಿ ಈವರೆಗೆ 105 ಮಂದಿ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ಪ್ರಕರಣಗಳಲ್ಲಿ ಸೋಂಕಿನ ಮೂಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಗರದ ಬಹುತೇಕ ಪ್ರದೇಶಗಳಲ್ಲೂ ಈಗ ಸೋಂಕು ಹರಡುತ್ತಿದೆ. ಸಾಮುದಾಯಿಕವಾಗಿ ಸೋಂಕು ವ್ಯಾಪಿಸ್ತಾ ಇರುವಂತದ್ದು ಖಚಿತವಾಗಿದೆ. ಬೇರೆ ಜಿಲ್ಲೆಗಳಿಗೆ ಪ್ರಯಾಣಿಸಿದಂತ ಬೆಂಗಳೂರಿಗರಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಬೆಂಗಳೂರು ಆರೋಗ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ. ಬಿಬಿಎಂಪಿಯ ಬೇಜವಾಬ್ದಾರಿಗೆ ಬೆಂಗಳೂರಿನ ಜನರ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಶ್ರೀನಗರದಲ್ಲಿ ಮನ ಕಲಕುವಂತ ಒಂದು ಘಟನೆ ನಡೆದಿರುವಂತದ್ದು. ಕೊರೋನಾದಿಂದ ಸತ್ತಂತ ವ್ಯಕ್ತಿಯ ಶವ ಮಳೆ ಬರುವಾಗ 3 ಗಂಟೆಗಳ ಕಾಲ ರಸ್ತೆಯಲ್ಲೇ ಇತ್ತು. ಪಾಸಿಟಿವ್ ವರದಿ ಬಂದ ವ್ಯಕ್ತಿ 15 ದಿನಕ್ಕಾಗುವಷ್ಟು ಬಟ್ಟೆಗಳ ಚೀಲದಲ್ಲಿ ತುಂಬಿಸಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು. ಆದರೆ ಸಂಜೆ 4 ಗಂಟೆಯಾದರೂ ಕೂಡ ಆಂಬ್ಯುಲೆನ್ಸ್ ಬರಲಿಲ್ಲ. ಕಾದು ಕುಳಿತಿದ್ದಂತ ಸೋಂಕಿತ ನೋಡ್ತಾ ನೆಲಕ್ಕುರುಳಿದ್ರು. ಸುಮಾರು 3 ಗಂಟೆಗಳ ಕಾಲ ಶವ ರಸ್ತೆಯಲ್ಲೇ ಇತ್ತು. ರಾಮಾಂಜನೇಯ ದೇವಸ್ಥಾನದ ಬಳಿಯ ರಸ್ತೆ ಮೇಲೆ ಮೃತದೇಹ ಇಟ್ಟು ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ರು. ಆದರೆ ಬಿಬಿಎಂಪಿಯ ಯಾವೊಬ್ಬ ಸಿಬ್ಬಂದಿ ಅಧಿಕಾರಿ ಇತ್ತ ಸುಳಿಲೇ ಇಲ್ಲ. ಕೊರೋನಾ ಹೆಸರಲ್ಲೂ 815 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಸಿದ್ದರಾಮಯ್ಯ ಆರೋಪವನ್ನು ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ 3,322 ಕೋಟಿ ರೂಪಾಯಿ ಖರ್ಚನ್ನು ಮಾಡಲಾಗಿದೆ. ಇದರಲ್ಲಿ 3,322 ಕೋಟಿಯಲ್ಲಿ 815 ಕೋಟಿಗೆ ಲೆಕ್ಕ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಶಾಸಕರಿಂದಲೂ 5% ಕಮಿಷನ್ ಪಡೆಯಲಾಗ್ತಾ ಇದೆ. ಸರ್ಕಾರ ವಸೂಲಿಗೆ ಇಳಿದಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. 500 ರೂಪಾಯಿ ಎಂಎಲ್ ಸ್ಯಾನಿಟೈಸರ್ಗೆ 600 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು 100 ರೂಪಾಯಿಯ ಸ್ಯಾನಿಟೈಸರ್ಗೆ 600 ರೂಪಾಯಿ ಕೊಟ್ಟಿದ್ದಾರೆ. 2,000 ರೂಪಾಯಿ ಥರ್ಮಲ್ ಸ್ಕ್ಯಾನರ್ಗೆ 9,000 ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ. ಥರ್ಮಲ್ ಸ್ಕ್ಯಾನರ್ ಖರೀದಿಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈ ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 3,322 ಕೋಟಿ ರೂಪಾಯಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರದೇ ಆದಂತ ಅಬ್ಸರ್ವೇಷನ್ 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ. ಅದರಲ್ಲಿ ಲೂಟಿ ಹೊಡಿತಾವ್ರೆ. 815 ಕೋಟಿಗೆ ಲೆಕ್ಕ ಇಲ್ಲ. ಅದು ಎಲ್ಲಿ ಖರ್ಚಾಯ್ತು, ಎಲ್ಲೋಯ್ತು ಅಂತ ಯಾವ ಲೆಕ್ಕನೂ ಇಲ್ಲ, ಯಾವ ಮಾಹಿತಿನೂ ಇಲ್ಲ, ಯಾವ ಎವಿಡೆನ್ಸು ಇಲ್ಲ. 2 ಪಟ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ. ಯಾಕೆ? ವೈ? ಈ ಕರಪ್ಷನ್ ಅಂದ್ರೆ ಇನ್ನೇನಂತ ಕರಿಬೇಕು? ಅಲ್ಲಿ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ನಮ್ಮ HK ಪಾಟೀಲ್ ಅದು ಚೇರ್ಮನ್ ಆಗಿ ಇವರಲ್ಲೆಲ್ಲ PPE-ನಲ್ಲಿ, ವೆಂಟಿಲೇಟರ್ನಲ್ಲಿ ಇವರಲ್ಲೆಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಸ್ಪೀಕರ್ ಅವರಿಂದ ಒಂದು ಪತ್ರ ಅವರಿಗೆ. ಕೊರೋನಾ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತಲೂ ಸಿದ್ದರಾಮಯ್ಯನವರು ಆರೋಪಿಸಿದ್ದಾರೆ. ಚಿಕಿತ್ಸೆ ಸಿಗದೆ ಸೋಂಕಿತರು ಸಾವನ್ನಪ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದೆ. ರಾಜ್ಯದಲ್ಲಿ ನೋ ಬೆಡ್, ನೋ ಫುಡ್, ಇನ್ನು ಆರೈಕೆ ಅಂತೂ ದೂರದ ಮಾತಾಗಿದೆ ಅಂತ ಕಿಡಿಕಾರಿದ್ದಾರೆ. 30 ರಿಂದ 40 ಸಾವಿರ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಬೇಕಿತ್ತು. ಸರ್ಕಾರ ಹೇಳಿದಷ್ಟು ಬೆಡ್ಗಳು ಲಭ್ಯವಾಗ್ತಾ ಇಲ್ಲ. ಕೇವಲ ಪುಸ್ತಕದಲ್ಲಿ ಮಾತ್ರ ಬೆಡ್ಗಳಿವೆ. ಪ್ರಧಾನಿ ಹಾಗೂ ಸಿಎಂ ಪರಿಹಾರ ನಿಧಿಗೆ ಎಷ್ಟು ಹಣ ಬಂದಿದೆ ಅಂದ್ರೆ ಮಾಹಿತಿ ಕೊಡ್ತಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಯಾಕೆ
ಯಾಕೆ ಬೆಡ್ಗಳನ್ನ ಕನಿಷ್ಠ ಪಕ್ಷ ಇಲ್ಲಿವರೆಗೆ ಒಂದು 30-40 ಮಾಡಿ ಇಟ್ಕೋಬೇಕಾಗಿತ್ತು. ಇನ್ನು 1.5 ತಿಂಗಳಲ್ಲಿ ಬೆಂಗಳೂರು ಒಂದರಲ್ಲೇ 40,000 ಕೇಸಸ್ ಹೆಚ್ಚಾಗ್ತವೆ ಅಂತ. ಚೀಫ್ ಮಿನಿಸ್ಟರ್ ಫಂಡ್ಗೆ ಎಷ್ಟು ದುಡ್ಡು ಬಂತು? ಸೋಫಾ ದೇವನ ಡಿಸ್ಟ್ರಿಬ್ಯೂಟೆಡ್ ಆಲ್. ಚೀಫ್ ಮಿನಿಸ್ಟರ್ ಫಂಡ್ಗೆ ಕರ್ನಾಟಕದಲ್ಲಿ 290 ಕೋಟಿ ಬಂದಿದೆ ಅಂತ. 1 ರೂಪಾಯಿನಾರು ಖರ್ಚು ಮಾಡಿದ್ದೀರಾ ಎಲ್ಲಿಗಾರು? PM ಕೇಸ್ ದುಡ್ಡಿಂದ ಎಷ್ಟು ದುಡ್ಡು ಬಂದಿದೆ? ನನ್ನ ಪ್ರಕಾರ 60,000 ಕೋಟಿ ರೂಪಾಯಿನಷ್ಟು ಬಂದಿದೆ ಇವತ್ತಿನವರೆಗೆ. ಸಿದ್ದರಾಮಯ್ಯ ಮಾಡಿರುವಂತಹ ಆರೋಪಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲು PPE ಕಿಟ್ ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ, ಆಗ ನಾವು ಖರೀದಿ ಮಾಡಿದ್ದೇವೆ. ಆಗ ಕೆಲ ವಸ್ತುಗಳು 2,000ಕ್ಕೂ ಹೆಚ್ಚು ದರ ಇತ್ತು, ಈಗ 800 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರು. ಉಪಕರಣ ಖರೀದಿಯಲ್ಲಿ ಅಕ್ರಮ ನಡೆದಿಲ್ಲ, ಯಾವ ತನಿಖೆಗಾದ್ರೂ ಸಿದ್ಧ ಅಂತ ಸವಾಲನ್ನ ಹಾಕಿದ್ದಾರೆ. ಸಚಿವರ ನಡುವೆ ಹೊಂದಾಣಿಕೆ ಇಲ್ಲ ಎಂಬ ಆರೋಪಕ್ಕೆ ನಾವ್ಯಾರು ಬಾಕ್ಸಿಂಗ್ ಆಡಿಲ್ಲ. ರಾಮುಲು, ಅಶೋಕ್, ಬೊಮ್ಮಾಯಿ ನಾವು ಯಾರು ಬಾಕ್ಸಿಂಗ್ ಆಡಿಲ್ಲ. ಸಿಎಂ ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೇವೆ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. PPE ಕಿಟ್ಟು ಪ್ರಾರಂಭ ಆದಾಗ ತಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರಕ್ಕೇನೆ PPE ಕಿಟ್ ಸಿಗ್ತಾ ಇರಲಿಲ್ಲ. ಯಾರು ಕೂಡ ಈ ಕೋವಿಡ್ ಕಾಯಿಲೆ ಬರುತ್ತೆ ಅಂತ ಅನ್ಕೊಂಡ್ಲಿಲ್ಲ. ಯಾವ ತನಿಖೆ ಕೂಡ ನಾವು ಸಿದ್ಧ ಇದ್ವಿ. ಕೋವಿಡ್ ನಿರ್ವಹಣೆಗೆ ಸಿಎಂ ಪರಿಹಾರ ನಿಧಿಯಿಂದ ಹಣ ಖರ್ಚು ಮಾಡಿಲ್ಲ ಎಂಬ ಸಿದ್ದರಾಮಯ್ಯ ಆರೋಪಕ್ಕೆ ಸಿಎಂ ಕಚೇರಿ ಸ್ಪಷ್ಟನೆಯನ್ನ ನೀಡಿದೆ. ಸಿಎಂ ಪರಿಹಾರ ನಿಧಿಯಿಂದ ಇದುವರೆಗೂ ಕೋವಿಡ್ ನಿರ್ವಹಣೆಗೆ 140 ಕೋಟಿ 72 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಈ ಹಣವನ್ನು ನೀಡಲಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪೂರೈಸಲಿಕ್ಕೆ 109 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ವೆಂಟಿಲೇಟರ್ ಸೇರಿದಂತೆ ತುರ್ತು ಉಪಕರಣಗಳನ್ನು ಕೊಂಡುಕೊಳ್ಳುವಿಕೆಗೆ 31 ಕೋಟಿ ರೂಪಾಯಿ 62 ಲಕ್ಷ ರೂಪಾಯಿಯನ್ನ ನೀಡಲಾಗಿರುವಂತದ್ದು. ಈ ಹಣವನ್ನ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಹಣವನ್ನು ನೀಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದೆ. ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರಿಹಾರ ನಿಧಿಗೆ ಸಂಗ್ರಹವಾಗಿದ್ದು ಒಟ್ಟು 299.50 ಕೋಟಿ ರೂಪಾಯಿ. ಅದರಲ್ಲಿ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ 35 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಒಟ್ಟು ಸಂಗ್ರಹವಾಗಿರುವಂತಹ 334.50 ಕೋಟಿ ರೂಪಾಯಿ ಹಣವನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೀಡಿರುವಂತಹ ಕೋವಿಡ್ ನಿರ್ವಹಣೆಯ ಪ್ರಸ್ತಾವನೆಗೆ ತಕ್ಕಂತೆ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಸಿಎಂ ಕಚೇರಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಕೊರೋನಾ ಸೋಂಕಿಗೆ ಚಿಕಿತ್ಸೆ ನೀಡುವಂತಹ ಬೆಂಗಳೂರಿನ 73 ಆಸ್ಪತ್ರೆಗಳ ಪಟ್ಟಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಈ ಎಲ್ಲ ಆಸ್ಪತ್ರೆಗಳಲ್ಲೂ 50% ಹಾಸಿಗೆಗಳನ್ನು ಕೊರೋನಾ ಪೀಡಿತ ರೋಗಿಗಳಿಗೆ ಮೀಸಲಿಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ವೈದೇಹಿ, MS ರಾಮಯ್ಯ, BGS, ಅಪೋಲೋ ಸೇರಿದಂತೆ 73 ಖಾಸಗಿ ಆಸ್ಪತ್ರೆಗಳು ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿದೆ. ಲ್ಯಾಬ್ ರಿಪೋರ್ಟ್ ಇಲ್ಲದಿದ್ದರೂ ಸಹ ಈ ಆಸ್ಪತ್ರೆಗಳು ತೀವ್ರ ಅನಾರೋಗ್ಯಕ್ಕೀಡಾದಂತಹ ರೋಗಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಿರಾಕರಿಸುವಂತಿಲ್ಲ. ಸೋಂಕಿತರು ತಮಗೆ ಯಾವುದೇ ಅನಾನುಕೂಲ ಉಂಟಾದರೂ ಕೂಡ ನೋಡಲ್ ಅಧಿಕಾರಿಗಳನ್ನ ಸಂಪರ್ಕಿಸಿ ದೂರು ನೀಡಬಹುದು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಕೊರೋನಾ ರೋಗಿಗಳನ್ನ ಕೇಂದ್ರೀಕೃತ ಹಂಚಿಕೆ ಮೂಲಕ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸಲಾಗುತ್ತದೆ. ರೋಗಿಗಳು ಬೇಕಿದ್ರೆ ಸರ್ಕಾರ ನಿಗದಿಪಡಿಸಿರುವಂತಹ ದರವನ್ನ ನೀಡಿ ರಕ್ತ ಪರೀಕ್ಷೆ ಮಾಡಿರುವಂತಹ ವರದಿಯ ಸಮೇತ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ನೇರವಾಗಿ ಚಿಕಿತ್ಸೆಯನ್ನ ಪಡೆಯಬಹುದು ಅಂತ ತಿಳಿಸಿದೆ. ಸ್ಮಶಾನದಲ್ಲಿ PPE ಕಿಟ್ ಬಿಸಾಡಿರೋದ್ರ ಬಗ್ಗೆ BBMP ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಂತ JC ನಗರದ ನಾಥನ್ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. JC ನಗರದ ರುದ್ರಭೂಮಿಯಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಅಂತ್ಯಕ್ರಿಯೆ ನಡೆಸಿದಂತ ಬಳಿಕ ಆಂಬ್ಯುಲೆನ್ಸ್ ಸಿಬ್ಬಂದಿ ಅಲ್ಲೇ ಬಿಸಾಡಿ ಹೋಗಿದ್ದಂತ PPE ಕಿಟ್ ಗಾಳಿಯಲ್ಲಿ ಹಾರಿ ಏರಿಯಾದೊಳಗೆ ಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿತ್ತು. ಸುದ್ದಿ ಪ್ರಸಾರವಾದಂತಹ ಬಳಿಕ ಸ್ಥಳಕ್ಕೆ ಹೋಗಿದ್ದಂತ BBMP ಅಧಿಕಾರಿಗಳನ್ನ ಸ್ಥಳೀಯ ನಿವಾಸಿ ನಾಥನ್ ತರಾಟೆಗೆ ತೆಗೆದುಕೊಂಡಿದ್ರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾಥನ್ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆಯಂತೆ. ಕಿಡಿಗೇಡಿಗಳು ಮನೆಗೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ ನಾಥನ್ ಆರೋಪವನ್ನ ಮಾಡಿದ್ದಾರೆ. ಕೊರೋನಾ ಸೋಂಕಿಗೆ ಉಡುಪಿ ಜಿಲ್ಲೆಯ 2 ತಾಲೂಕು ಪಂಚಾಯತ್ ಕಚೇರಿ ಸೀಲ್ ಡೌನ್ ಆಗಿದೆ. ಕಾರ್ಕಳ ತಾಲೂಕು ಪಂಚಾಯತ್ PDOಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಅಲ್ಲದೆ ಬೈಂದೂರು ತಾಲೂಕು ಪಂಚಾಯತ್ನ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯ ಸಿಬ್ಬಂದಿ ಕೂಡ ಕೊರೋನಾಗೆ ತುತ್ತಾಗಿದ್ದಾರೆ. ಹೀಗಾಗಿ ಈ 2 ಪಂಚಾಯತ್ ಕಚೇರಿ ಸೀಲ್ ಡೌನ್ ಆಗಿದೆ. ಇನ್ನು ಉಡುಪಿಯ ಮಣಿಪಾಲದಲ್ಲಿ ವಾಸವಿರುವಂತಹ ವೈದ್ಯರೊಬ್ಬರಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1258ಕ್ಕೆ ಏರಿಕೆಯಾಗಿದೆ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ. ಕೊರೋನಾ ಭಯಕ್ಕೆ ವಿಜಯಪುರದ ಜಲನಗರ ಪೊಲೀಸ್ ಠಾಣೆ ಮತ್ತೆ ಸೀಲ್ ಡೌನ್ ಆಗಿದೆ.
ಕೊಲೆ ಆರೋಪದಲ್ಲಿ ಬಂಧಿಸಲಾಗಿದ್ದಂಥ ಆರೋಪಿಗೆ ಸೋಂಕು ದೃಢಪಟ್ಟಿರುವುದರಿಂದ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಠಾಣೆಯ ಪಿಎಸ್ಐ ಸೇರಿದಂತೆ 6 ಜನ ಸಿಬ್ಬಂದಿಗೆ ಹೋಮ್ ಕ್ವಾರಂಟೈನ್ ಅನ್ನು ಮಾಡಲಾಗಿದೆ. ಜೂನ್ 21ರಂದು ಯುವಕನೊಬ್ಬನ ಕೊಲೆಯಾಗಿತ್ತು. ಈ ಸಂಬಂಧ 3 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಜೂನ್ 25ರಂದು ಬಂಧನಕ್ಕೊಳಗಾಗಿದ್ದಂಥ 3ನೇ ಆರೋಪಿಗೆ ನಿನ್ನೆ ಪಾಸಿಟಿವ್ ವರದಿ ಬಂದಿದೆ. ಸೋಂಕಿತ ಆರೋಪಿ ವಿಜಯಪುರ ಜಿಲ್ಲಾ ಕಾರಾಗೃಹದಲ್ಲಿ ಪ್ರತ್ಯೇಕ ಕೋಣೆಯಲ್ಲಿ ಇದ್ದ. ಮುಂಜಾಗ್ರತಾ ಕ್ರಮವಾಗಿ ವಿಜಯಪುರ ನಗರದ ಜಲನಗರ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು, ಮೈಸೂರು ಜಿಲ್ಲೆಯಲ್ಲಿ ರಾತ್ರಿ ಕರ್ಫ್ಯೂ ಮತ್ತಷ್ಟು ಬಿಗಿಯಾಗಿದೆ. ರಾತ್ರಿ 8ಕ್ಕೆ ಬದಲಾಗಿ ನಿನ್ನೆಯಿಂದ ಸಂಜೆ 6ಕ್ಕೆ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಇನ್ನು ಸಂಜೆ 6 ಗಂಟೆ ವೇಳೆಗೆ ಅಂಗಡಿ ಮುಂಗಟ್ಟು ಮುಚ್ಚಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿನ ವ್ಯಾಪಾರ ವಹಿವಾಟು ಬಂದ್ ಆಗಿ ನಗರ ಸ್ತಬ್ಧಗೊಂಡಿತ್ತು. ಸಂಜೆ 6ಕ್ಕೆ ರಸ್ತೆಗಳಲ್ಲಿ ಮೈಕ್ ಹಿಡಿದಂತ ಪೊಲೀಸರು ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಲಿದೆ ಅಂತ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಜನ ಸಹ ಮನೆಯತ್ತ ತರಾತುರಿಯಿಂದ ಹೊರಟಂತ ದೃಶ್ಯಗಳು ಕಂಡುಬಂದವು. 6 ಗಂಟೆ ಬಳಿಕ ರಸ್ತೆಗಿಳಿದಂತ ವಾಹನ ಸವಾರರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟು ಮನೆ ಸೇರುವಂತೆ ಸೂಚನೆಯನ್ನ ಕೊಟ್ಟರು. ಸಂಜೆ 6 ಗಂಟೆಯ ನಂತರ ಅನಗತ್ಯವಾಗಿ ಹೊರಬರದಂತೆ ಕ್ರಿಮಿನಲ್ ಕೇಸ್ ಹಾಕುವುದಾಗಿ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊರೋನಾ ಪರೀಕ್ಷೆಗೆ ರಾಜ್ಯದಲ್ಲಿ 1 ಲಕ್ಷ ರ್ಯಾಪಿಡ್ ಆಂಟಿಜೆನ್ ಕಿಟ್ ಬಳಸೋದಾಗಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಭಾಗಿಯಾದಂತ ನಂತರ ಮಾತನಾಡಿದಂತ ರಾಮುಲು, ರ್ಯಾಪಿಡ್ ಆಂಟಿಜೆನ್ ಕಿಟ್ನಲ್ಲಿ ಟೆಸ್ಟ್ ಮಾಡಿದಂತ ಅರ್ಧ ಗಂಟೆಯಲ್ಲಿಯೇ ಸೋಂಕನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ 10,000 ಬೆಡ್, ಬಳ್ಳಾರಿಯಲ್ಲಿ 2,000 ಬೆಡ್ ರಿಸರ್ವ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ರ್ಯಾಪಿಡ್ ಕಿಟ್ 10,000 ಹತ್ತರನ್ನು ತಗೊಂಡು ಜಾಸ್ತಿ ಟೆಸ್ಟ್ಗಳಾಗಬೇಕು ಅನ್ನೋ ಕಾರಣದಿಂದ ಜಾಸ್ತಿ ಟೆಸ್ಟ್ಗಳನ್ನು ಮಾಡುವಂತ ಕೆಲಸ ಆಗಿದೆ. ಸುಮಾರಾಗಿ ರಾಜ್ಯದಲ್ಲಿ ಕೂಡ 1 ಲಕ್ಷ ರ್ಯಾಪಿಡ್ ಕಿಟ್ ತರಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಟಾಸ್ಕ್ ಫೋರ್ಸ್ ಅಲ್ಲಿ ಕೂಡ ನಾವು ತಗೊಂಡಿದ್ದೀವಿ. ಸಾಕಷ್ಟು ಏನು ಇವತ್ತು ರ್ಯಾಪಿಡ್ ಆಂಟಿಜೆನ್ ಕಿಟ್ ನಿಂದ ಜಲ್ದಿ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ಬೋದು. ಗೊತ್ತಾಗೋದ್ರ ಜೊತೆಲಿ ಯಾರ್ಯಾರಿಗೆ ನೆಗೆಟಿವ್ ಬರುತ್ತೇನೋ ಅವ್ರಿಗೆ ತಕ್ಷಣನೇ ಅವ್ರಿಗೆ ತಿಳಿಸ್ಬೇಕು. ಅವ್ರ SMS ಮೂಲಕ ಮೆಸೇಜ್ ಮೂಲಕ ತಿಳಿಸ್ಬೇಕು. ಪಾಸಿಟಿವ್ ಬಂದಂತವ್ರಿಗೆ ಅವರು ಕೇರ್ ತಗೋಬೇಕನ್ನಂತ ತೀರ್ಮಾನವನ್ನು ತಗೊಂಡು, ಯಾಕಂದ್ರೆ ರ್ಯಾಪಿಡ್ ಕಿಟ್ 10,000 ಕೊರೋನಾದಿಂದ ಸಾವನ್ನಪ್ಪಿದವರ ಅಂತ್ಯ ಸಂಸ್ಕಾರದಿಂದ ಬೆಂಗಳೂರಿನ ಮುನಿರೆಡ್ಡಿ ಪಾಳ್ಯದ ಜನರು ನೆಮ್ಮದಿಯನ್ನ ಕಳೆದುಕೊಂಡಿದ್ದಾರೆ. ಜೆಸಿ ನಗರದ ಮುನಿರೆಡ್ಡಿ ಪಾಳ್ಯದಲ್ಲಿ ವಸತಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಖಬರ್ ಸ್ಥಾನದಲ್ಲಿ ನಿನ್ನೆ ಕೂಡ ಕೋವಿಡ್ನಿಂದ ಮೃತಪಟ್ಟವರ ಅಂತ್ಯಕ್ರಿಯೆ ನಡೆದಿದೆ. ರೆಸಿಡೆನ್ಷಿಯಲ್ ಏರಿಯಾಗೆ ಹೊಂದಿಕೊಂಡಂತ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡಬೇಡಿ ಅಂತ ಖುದ್ದು ಬಿಬಿಎಂಪಿ ಕಮಿಷನರ್ ಹಾಗೂ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದ್ರೂ ಕೂಡ ಶವ ಸಂಸ್ಕಾರವನ್ನು ಮಾಡಿದ್ದಾರೆ. ಹೀಗಾಗಿ ಸ್ಥಳೀಯರ ಒಂದು ಗುಂಪು ಶವ ಸಂಸ್ಕಾರಕ್ಕೆ ವಿರೋಧವನ್ನು ಮಾಡಿದೆ. ಆದರೆ ಇನ್ನೊಂದು ಗುಂಪು ನಮ್ಮ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾಡ್ತೇವೆ ಅಂತ ಹಠವನ್ನ ಹಿಡಿದಿದ್ರು. ಹೀಗಾಗಿ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೊರೋನಾ ಸಂಬಂಧ ತಜ್ಞರ ವರದಿಯ ಶಿಫಾರಸುಗಳನ್ನು ಟಾಸ್ಕ್ ಫೋರ್ಸ್ ಒಪ್ಪಿಕೊಂಡಿದೆ. ನಿನ್ನೆ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಕೊರೋನಾ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಬೆಂಗಳೂರಿನಲ್ಲಿ 775 ಬೆಡ್ಗಳ ಸರ್ಕಾರ ಆಸ್ಪತ್ರೆ ರೆಡಿ ಮಾಡೋಕೆ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಹಾಗೆ ನಗರದಲ್ಲಿ ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡಲಿಕ್ಕೆ ತೀರ್ಮಾನ ಆಗಿದೆ. ಅಲ್ಲದೆ ಬೆಂಗಳೂರಿನ ಪ್ರತಿ ವಾರ್ಡ್ಗೆ 2 ಆಂಬ್ಯುಲೆನ್ಸ್ನಂತೆ 400 ಆಂಬ್ಯುಲೆನ್ಸ್ ನೀಡಲಾಗುತ್ತೆ. ಸಭೆ ಬಳಿಕ ಮಾತನಾಡಿದಂತ ಸಚಿವ ಸುಧಾಕರ್, ನಾಳೆಯಿಂದ ನೂತನ ಮಾರ್ಗಸೂಚಿ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ. ರಾಜ್ಯ ವ್ಯಾಪಿ ಬೂತ್ಗಳಿಗೊಂದರಂತೆ ಟಾಸ್ಕ್ ಕಮಿಟಿ ಇರುತ್ತೆ ಅಂತ ತಿಳಿಸಿದ್ದಾರೆ. ಹಿರಿಯ IAS ಅಧಿಕಾರಿ ಅತಿಕ್ ಈ ಟಾಸ್ಕ್ ಫೋರ್ಸ್ ಕಮಿಟಿಯನ್ನ ಲೀಡ್ ಮಾಡ್ತಾರೆ. 8,800 ತಂಡಗಳು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಇರುತ್ತೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಸೋಂಕು ಸಮುದಾಯಕ್ಕೆ ಹಬ್ಬಿರುವ ಬಗ್ಗೆ ಪರೋಕ್ಷ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿ ವಾರ್ಡ್ನಲ್ಲಿ ಕೂಡ 2 ಆಂಬ್ಯುಲೆನ್ಸ್ ಅನ್ನ ಹಾಕಲೇಬೇಕು ಅಂತ ನಾವು ಮನವಿ ಮಾಡಿದಾಗ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ನಾವು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಕೂಡ ಇವತ್ತು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಂಬರು 108 ಪ್ರಾಶಸ್ತ್ಯದಲ್ಲಿ ಯಾರಿಗೆ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಯಾವ ಆಸ್ಪತ್ರೆಯಲ್ಲಿ ಎಷ್ಟು ICU ಹಾಸಿಗೆಗಳಿದೆ, ಎಷ್ಟು ವೆಂಟಿಲೇಟರ್ಸ್ ಇದೆ, ಎಲ್ಲವೂ ಕೂಡ ಅದರಲ್ಲಿ ರಿಯಲ್ ಟೈಮ್ ನಮಗೆ ಫಿಗರ್ಸ್ ಇರುತ್ತೆ. ಹಾಗಾಗಿ ಅದನ್ನ ನೋಡ್ಕೊಂಡು ಅಲಾಟ್ಮೆಂಟ್ ಮಾಡುವಂಥದ್ದು, ಯಾರು ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ದಿಕ್ಕಾಪಾಲಾಗಿ ಚಲಿಸುವಂಥದ್ದನ್ನ ನಿಯಂತ್ರಣ ಮಾಡಬೇಕು.
ಪ್ರತಿ ವಾರ್ಡ್ನಲ್ಲಿ ಕೂಡ 2 ಆಂಬ್ಯುಲೆನ್ಸ್ ಅನ್ನ ಹಾಕ್ಲೇಬೇಕು ಅಂತ ನಾವು ಮನವಿ ಮಾಡಿದಾಗ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ನಾವು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಕೂಡ ಇವತ್ತು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಂಬರು 108 ಪ್ರಾಶಸ್ತ್ಯದಲ್ಲಿ ಯಾರಿಗೆ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಯಾವ ಆಸ್ಪತ್ರೆಯಲ್ಲಿ ಎಷ್ಟು ICU ಹಾಸಿಗೆಗಳಿದೆ, ಎಷ್ಟು ವೆಂಟಿಲೇಟರ್ಸ್ ಇದೆ, ಎಲ್ಲವೂ ಕೂಡ ಅದರಲ್ಲಿ ರಿಯಲ್ ಟೈಮ್ ನಮಗೆ ಫಿಗರ್ಸ್ ಇರುತ್ತೆ. ಹಾಗಾಗಿ ಅದನ್ನು ಮತ್ತೆ ವೀಕೆಂಡ್ ಲಾಕ್ಡೌನ್ಗೆ ಬೆಂಗಳೂರು ಸಜ್ಜಾಗಿದೆ. ಇಂದು ರಾತ್ರಿ 8ರಿಂದ ಸೋಮವಾರ ಬೆಳಗ್ಗೆ 5ರವರೆಗೆ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ ಸಿಲಿಕಾನ್ ಸಿಟಿ. ಮನೆಯಿಂದ ಹೊರಬರುವಂತ ಮುನ್ನ ಎಚ್ಚರಿಕೆಯಿಂದಿರಿ. ಸುಖ ಸುಮ್ಮನೆ ಹೊರಬಂದ್ರೆ ಫೈನ್ ಬೀಳುತ್ತೆ. ಲಿಮಿಟ್ ಕ್ರಾಸ್ ಮಾಡಿದ್ರೆ ಜೈಲು ಸೇರಬೇಕಾಗುತ್ತೆ ಅಂತ ಕಮಿಷನರ್ ಭಾಸ್ಕರ್ ರಾವ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಗತ್ಯ ವಸ್ತುಗಳ ಪೂರೈಕೆಗಷ್ಟೇ ಅವಕಾಶವನ್ನು ನೀಡಲಾಗಿದೆ. ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ಸ್, ದಿನಸಿ ಅಂಗಡಿ, ಹೋಟೆಲ್ ತೆರೆದಿರುತ್ತೆ. ಹೋಟೆಲ್ನಲ್ಲಿ ಪಾರ್ಸೆಲ್ ಮಾತ್ರ ನೀಡಲಾಗುತ್ತೆ. ಬೆಂಗಳೂರಿನಲ್ಲಿ ಮೊದಲಿನಂತೆ ಲಾಕ್ಡೌನ್ ಇರಲಿದೆ ಅಂತ ಭಾಸ್ಕರ್ ರಾವ್ ಮಾಹಿತಿಯನ್ನು ನೀಡಿದರು. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಸರ್ಕಾರ ಲಾಕ್ಡೌನ್ ಇಟ್ಟಿರೋ ಸ್ಪಿರಿಟ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಯಾರಾಗಿ ದಯವಿಟ್ಟು ಆಚೆ ಬರಬೇಡಿ. ನಾನು ಸುಮ್ಮನೆ ಎಕ್ಸಮ್ಟೆಡ್ ಇದ್ದೀನಿ, ನನ್ನ ಪಾಸ್ ಇದೆ, ನನ್ನ ಕೆಲಸ ಇದೆ ಅಂತ ಬರಬೇಡಿ. ಇದು ನಿಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಿರೋದ್ರಿಂದ ನಾನು ಆಚೆ ಬರಲೇಬೇಕು ಅಂತ ಇದು ಒಂದು ನಿಲುವು ಇಟ್ಕೋಬೇಡಿ. ನೀವು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಸರ್ಕಾರ ಲಾಕ್ಡೌನ್ ಇಟ್ಟಿರೋ ಸ್ಪಿರಿಟ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ದೇಶದ ಕೊರೋನಾ ಪೀಡಿತ ರಾಜ್ಯಗಳಲ್ಲಿ ತಮಿಳುನಾಡು 2ನೇ ಸ್ಥಾನಕ್ಕೆ ಜಿಗಿದಿದೆ. ಮಹಾರಾಷ್ಟ್ರದ ಬಳಿಕ ತಮಿಳುನಾಡಿನ ಸೋಂಕಿತರ ಸಂಖ್ಯೆ 1 ಲಕ್ಷವನ್ನ ಗಡಿ ದಾಟಿದೆ. ನಿನ್ನೆ ತಮಿಳುನಾಡಿನಲ್ಲಿ 4329 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ತಮಿಳುನಾಡಿನ ಕೊರೋನಾ ಪೀಡಿತರ ಸಂಖ್ಯೆ ಈಗ 1,02,721ಕ್ಕೆ ಏರಿಕೆಯಾಗಿದೆ. ಮೊದಲು ಮಹಾರಾಷ್ಟ್ರದ ಕೊರೋನಾ ಪೀಡಿತರ ಸಂಖ್ಯೆ ಲಕ್ಷವನ್ನ ದಾಟಿತ್ತು. ಈಗ ತಮಿಳುನಾಡಲ್ಲೂ ಕೂಡ ಲಕ್ಷವನ್ನ ದಾಟಿದೆ. ಇಂದು ತಮಿಳುನಾಡಿನಲ್ಲಿ ಕೊರೋನಾದಿಂದ 64 ಮಂದಿ ಸತ್ತಿದ್ದು, ಅಲ್ಲಿ ಸತ್ತವರ ಸಂಖ್ಯೆ 1,385ಕ್ಕೆ ಏರಿಕೆಯಾಗಿದೆ ಅಂತ ತಮಿಳುನಾಡು ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಕೊರೋನಾ ಕಾಲದಲ್ಲಿ ಕರ್ತವ್ಯ ಮಾಡ್ತಾ ಇರುವಂತಹ ಪತ್ರಕರ್ತರಿಗೂ ಕೋವಿಡ್ ವಿಮಾ ಪರಿಹಾರ ನೀಡುವುದಾಗಿ ಸಿಎಂ ಬಿಎಸ್ವೈ ಭರವಸೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಯೋಗ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ಈ ವೇಳೆ ಪತ್ರಕರ್ತರನ್ನ ಕೋವಿಡ್ ವಿಮಾ ಪ್ಯಾಕೇಜ್ನಲ್ಲಿ ಸೇರಿಸುವಂತೆ ಮನವಿಯನ್ನ ಮಾಡಿದ್ರು. ಅಸ್ಸಾಂ ಸರ್ಕಾರ ಪತ್ರಕರ್ತರಿಗೆ 50 ಲಕ್ಷ ವಿಮೆಯನ್ನ ಘೋಷಣೆ ಮಾಡಿರುವಂತದ್ದು ಸೇರಿದಂತೆ ಹರಿಯಾಣ, ದೆಹಲಿ, ಕೇರಳ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನಗಳ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ರು. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತಹ ಸಿಎಂ ಬಿಎಸ್ವೈ ಪತ್ರಕರ್ತರನ್ನ ಕೋವಿಡ್ ವಿಮಾ ಪ್ಯಾಕೇಜ್ಗೆ ಸೇರಿಸುವಂತೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಇಂದು ಕೋವಿಡ್ ಸೇವಾ ಅಭಿಯಾನದ ಅವಲೋಕನ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಸಿಎಂ ಬಿಎಸ್ವೈ ಕೂಡ ಭಾಗಿಯಾಗಲಿದ್ದಾರೆ. ಸಂಜೆ 4 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಕೋವಿಡ್ ಸೇವಾ ಅಭಿಯಾನದ ಸಭೆಯಲ್ಲಿ ಪಾಲ್ಗೊಳ್ಳಲಿರುವಂತಹ ಸಿಎಂ ಭಾಷಣ ಕೂಡ ಮಾಡಲಿದ್ದಾರೆ. ಭಾರತದ ಮೊದಲ ಕೊರೋನಾ ಲಸಿಕೆ ಆಗಸ್ಟ್ 15ರಂದು ಬಿಡುಗಡೆ ಆಗಲಿದೆ ಅಂತ ತಿಳಿದು ಬಂದಿದೆ. ಆಗಸ್ಟ್ 15ರೊಳಗೆ ಸಾರ್ವಜನಿಕ ಬಳಕೆಗಾಗಿ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ ಬಿಡುಗಡೆ ಮಾಡುವುದಾಗಿ ಐಸಿಎಂಆರ್ ಮಾಹಿತಿಯನ್ನು ನೀಡಿದೆ. ಈ ಬಗ್ಗೆ ಐಸಿಎಂಆರ್ ಡಿಜಿ ಬಲರಾಮ್ ಭಾರ್ಗವ ಪತ್ರವನ್ನು ಬರೆದಿದ್ದು, ಕೋವಿಡ್ ಲಸಿಕೆ ಪ್ರಯೋಗ ಪ್ರಕ್ರಿಯೆಯನ್ನ ಫಾಸ್ಟ್ ಟ್ರ್ಯಾಕ್ ವಿಧಾನದಲ್ಲಿ ಪೂರ್ಣಗೊಳಿಸಿ ಆಗಸ್ಟ್ 15ರೊಳಗೆ ಲಸಿಕೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಕೋವ್ಯಾಕ್ಸಿನ್ ಜೊತೆಗೆ ಮತ್ತೊಂದು ಲಸಿಕೆಗೆ ಡಿಸಿಜಿಐನಿಂದ ಒಪ್ಪಿಗೆ ಸಿಕ್ಕಿದೆ. ಅಹಮದಾಬಾದ್ ಮೂಲಕ ಜಡೈಸ್ ಕ್ಯಾಡಿಲಾ ಹೆಲ್ತ್ ಕೇರ್ ಲಿಮಿಟೆಡ್ ಸಂಸ್ಥೆ ಸಂಶೋಧಿಸಿರುವಂತಹ ಲಸಿಕೆಗೆ ಮಾನವರ ಮೇಲೆ ಪ್ರಯೋಗ ನಡೆಸಲಿಕ್ಕೆ ಒಪ್ಪಿಗೆಯನ್ನ ನೀಡಿದೆ. ಇನ್ನು ಮೊದಲು ಮತ್ತು 2ನೇ ಹಂತದ ಪ್ರಯೋಗಗಳಿಗೆ ಅವಕಾಶವನ್ನು ನೀಡಿದೆ. ಹಿಂದೆ ಭಾರತ ಬಯೋಟೆಕ್ ಸಂಸ್ಥೆಗೆ ಅನುಮತಿ ನೀಡಿದಂತ ಡಿಸಿಜಿಐ ಈಗ ಇನ್ನೊಂದು ಲಸಿಕೆಗೆ ಅವಕಾಶವನ್ನು ನೀಡಿದೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಲಿಕ್ಕೆ ಸಿಎಂಗೆ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಘಟನೆ ಪತ್ರವನ್ನು ಬರೆದಿದೆ. ಸಾಹಿತಿ ಕೋಟಾದಡಿ ನಾಮನಿರ್ದೇಶನ ಮಾಡುವಂತೆ ಪತ್ರದಲ್ಲಿ ಮನವಿಯನ್ನು ಮಾಡಲಾಗಿದೆ. ವಿಶೇಷ ಅಂದ್ರೆ ಸಿಎಂಗೆ ಪತ್ರವನ್ನು ಬರೆದಿರುವಂತಹ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ಓರ್ವ ಕಾಂಗ್ರೆಸ್ ಮುಖಂಡ. ಹೌದು, ಕಾಂಗ್ರೆಸ್ ಮುಖಂಡ ಪರಿಷತ್ನ ಸದಸ್ಯ ಎಚ್ಎಂ ರೇವಣ್ಣ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂತ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಸಮಾಧಾನಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತರದೇನೆ
ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ನೇಮಕ ಮಾಡಿರುವಂತಹ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಬಾದರ್ಲಿ ಮೇಲೆ ಗರಂ ಆಗಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷರು ಕ್ರಿಯಾಶೀಲ ಇಲ್ಲ, ಹೀಗಾಗಿ ನೇಮಕವನ್ನ ತಮ್ಮ ಗಮನಕ್ಕೆ ತರದನೆ ಹೊಸ ನೇಮಕಾತಿ ಮಾಡುವಂತಿಲ್ಲ ಅಂತ ಆದೇಶವನ್ನ ಮಾಡಿದ್ದರು. ಅಲ್ಲದೆ ಬಾದರ್ಲಿ ಬದಲಾವಣೆಗೂ ನಿರ್ಧಾರವನ್ನ ಮಾಡಿದ್ರು. ಆದರೆ ಡಿಕೆಶಿ ಸೂಚನೆಗೆ ಕ್ಯಾರೆ ಮಾಡದೆ ಇಲ್ಲಿ ದೆಹಲಿ ಯುವ ಕಾಂಗ್ರೆಸ್ ಉಸ್ತುವಾರಿಗಳ ಮೂಲಕ ತಮಗೆ ಬೇಕಾದಂತ ಯುವ ಕಾಂಗ್ರೆಸ್ ಪದಾಧಿಕಾರಿಗಳನ್ನ ಬಸನಗೌಡ ಬಾದರ್ಲಿ ನೇಮಕವನ್ನ ಮಾಡಿಸಿಕೊಂಡಿದ್ದಾರೆ. ಇದರಿಂದ ಡಿಕೆಶಿ ಗರಂ ಆಗಿದ್ದಾರೆ. ನಟ ಚಿರಂಜೀವಿ ಸರ್ಜಾ ಅಕಾಲಿಕ ಸಾವಿನಿಂದ ಸಹೋದರ ಧ್ರುವ ಸರ್ಜಾ ತೀವ್ರವಾಗಿ ನೊಂದು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ. ಅಣ್ಣನ ಅಗಲಿಕೆಯ ನೋವಿನಿಂದ ಹೊರಬರಲಾಗದೆ ಒದ್ದಾಡ್ತಿದ್ದಾರಂತೆ. ಯಾರನ್ನೂ ಮಾತನಾಡಿಸದೆ ಸದಾ ಒಬ್ಬರೇ ಇರ್ತಿರುವಂತ ಧ್ರುವ ಊಟ ತಿಂಡಿ ವಿಷಯದಲ್ಲಿಯೂ ಕೂಡ ಆಸಕ್ತಿಯನ್ನ ವಹಿಸ್ತಾ ಇಲ್ಲ. ಇನ್ನು ದಿನನಿತ್ಯದ ಚಟುವಟಿಕೆಗಳಲ್ಲೂ ತೊಡಗಿಕೊಳ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಅಲ್ಲದೆ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡೆದಿದ್ದಾರಂತೆ. 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿರುವಂತಹ ಧ್ರುವ ಸರ್ಜಾಗೆ ಅಪೋಲೋ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಮಾಳವಿ ಚಿಕಿತ್ಸೆಯನ್ನ ನೀಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಖುದ್ದು ಮಾತನಾಡಿರುವಂತಹ ಧ್ರುವ ಸರ್ಜಾ, ಶೀಘ್ರದಲ್ಲೇ ನಾನು ಚೇತರಿಸಿಕೊಳ್ತೀನಿ, ಯಾರು ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ, ನನ್ನನ್ನು ನಾನು ಸಂಭಾಳಿಸಿಕೊಳ್ತೇನೆ, ಕೆಲವೇ ದಿನಗಳಲ್ಲಿ ಮತ್ತೆ ಮಾತನಾಡ್ತೀನಿ ಅಂತ ಅಭಿಮಾನಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ. 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ನಿನ್ನೆ ಮುಕ್ತಾಯವಾಗಿದೆ. ಪರೀಕ್ಷೆ ಮುಗಿದ ಬಳಿಕ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಪರೀಕ್ಷಾ ಕೇಂದ್ರಗಳಲ್ಲಿ ಕೈಗೊಂಡಿರುವಂತಹ ಮುಂಜಾಗ್ರತಾ ಕ್ರಮದ ಕುರಿತು ಸಾಕ್ಷ್ಯಚಿತ್ರವನ್ನ ಬಿಡುಗಡೆ ಮಾಡಿದರು. ಪರೀಕ್ಷೆ ಯಶಸ್ವಿಯಾಗೋಕೆ ಮಕ್ಕಳೇ ಕಾರಣ ಅಂತ ಸಚಿವರು ಪರೀಕ್ಷೆಗೆ ಗೈರಾದವರಿಗೆ ಪೂರಕ ಪರೀಕ್ಷೆಗೆ ಅವಕಾಶವನ್ನ ನೀಡ್ತೇವೆ ಅಂತ ಹೇಳಿದ್ದಾರೆ. ಪೂರಕ ಪರೀಕ್ಷೆ ಬರೆಯುವವರನ್ನ ಫ್ರೆಶ್ ಕ್ಯಾಂಡಿಡೇಟ್ ಅಂತ ಪರಿಗಣನೆ ಮಾಡೋದಾಗಿ ಹೇಳಿದರು. ಅಲ್ಲದೆ ಆಗಸ್ಟ್ 1ನೇ ವಾರ ಎಸ್ಎಸ್ಎಲ್ಸಿ ಫಲಿತಾಂಶ ಬರುತ್ತೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಪರೀಕ್ಷೆ ನಡೆಸುವಾಗ 98% ಮಕ್ಕಳು ಬಂದು ಬರೆದ್ರಲ್ಲ ಪರೀಕ್ಷೆ, ಇದು ನಮ್ಮ ವಿಶ್ವಾಸನ ಜಾಸ್ತಿ ಮಾಡಿದೆ. 3ನೇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರು ಮೊದಲನೇ ದಿವಸದಿಂದ ನೀವು ಪರೀಕ್ಷೆ ನಡೆಸಿ ಚೆನ್ನಾಗಿ ನಡೆಸಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಮುಂದೆ ಹೋಗಿ ಅಂತ ಹೇಳ್ತಾ ಬಂದ್ರಲ್ಲ, ಅದು ನಮ್ಮ ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಿದೆ. ಇಡೀ ದೇಶ ತಿರುಗು ನೋಡೋ ರೀತಿಯಲ್ಲಿ ಶಿಕ್ಷಣ ಇಲಾಖೆ SSLC ಮತ್ತು PUC ಪರೀಕ್ಷೆಯನ್ನು ನಡೆಸಿ ಸಹಿ ಎನ್ನಿಸಿಕೊಂಡಿದೆ. ಅತ್ಯಂತ ಸೂಕ್ಷ್ಮವಾದ ಸಾಮಾಜಿಕ ಸಂದರ್ಭದಲ್ಲಿ ಆನ್ಲೈನ್ ಎಜುಕೇಶನ್ ಎಕ್ಸ್ಟ್ರಾ ಫೀಸ್ ತಗೋಬಾರದು. ದಟ್ ಇಸ್ ಒನ್ ಆಫ್ ದಿ ಕಂಡೀಷನ್ಸ್ ವಿ ಆರ್ ಪುಟಿಂಗ್. ಸೊ ಯಾರು ಕೂಡ ಆನ್ಲೈನ್ ಹೆಸರಿನಲ್ಲಿ ಎಕ್ಸ್ಟ್ರಾ ಫೀಸ್ ತಗೊಳ್ಳೋದು, ಕೊಡದೇ ಇದ್ರೆ ನಾವು ನಿರಾಕರಿಸೋದು, ಕೊಡದೇ ಇದೆ ಇನ್ನೇನೋ ಮಾಡೋದು, ಅದಕ್ಕೆ ಅವಕಾಶ ಇಲ್ಲ. ನಮಗೆ ಸ್ಪೆಸಿಫಿಕ್ ಕೇಸಸ್ ಈಗಾಗಲೇ ಬಂದಿದೆ. ಬೆಳೆ ನಾಶ ಮಾಡುತ್ತೆ ಅಂತ ನೀರಿಗೆ ವಿಷ ಬೆರೆಸಿ 12 ಹಸುಗಳನ್ನ ಕೊಂದಿರುವಂತಹ ಅಮಾನವೀಯ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಹನೂರು ತಾಲೂಕಿನ ಹುತ್ತೂರು ಗ್ರಾಮದಲ್ಲಿ ವಿಷ ಬೆರೆಸಿದಂತ ನೀರು ಕುಡಿದು 12 ಹಸುಗಳು ಸತ್ತರೆ 50ಕ್ಕೂ ಹೆಚ್ಚು ಹಸುಗಳ ಸ್ಥಿತಿ ಚಿಂತಾಜನಕವಾಗಿದೆ. ಜಮೀನುಗಳಿಗೆ ಮೇಯಲು ಹೋಗಿದ್ದಂತ ಹಸುಗಳು ಎಂದಿನಂತೆ ಸಂಜೆ ಗ್ರಾಮಕ್ಕೆ ವಾಪಸ್ ಬರುವಾಗ ಹಳ್ಳದಲ್ಲಿನ ನೀರು ಕುಡಿದಿವೆ. ನಂತರ ಮನೆಗಳಿಗೆ ಬರುವಷ್ಟರಲ್ಲಿ ದಾರಿ ಮಧ್ಯದಲ್ಲಿ 12ಕ್ಕೂ ಹೆಚ್ಚು ಹಸುಗಳು ಕುಸಿದು ಬಿದ್ದು ಸಾವನ್ನಪ್ಪಿವೆ. ಹುತ್ತೂರಿನ ಸುತ್ತಮುತ್ತ ಇರುವಂತಹ ತೋಟಗಳಿಗೆ ಹಸುಗಳು ನುಗ್ಗಿ ಬೆಳೆ ಮೇಯ್ದು ಹಾಳು ಮಾಡುತ್ತೆ ಅಂತ ಹಸುಗಳನ್ನೇ ಕೊಲ್ಲಿಕ್ಕೆ ಕೆಲವು ತೋಟದ ಮಾಲೀಕರು ಗ್ರಾಮದ ಹೊರವಲಯದ ಹಳ್ಳದಲ್ಲಿ ನೀರಿಗೆ ವಿಷವನ್ನ ಬೆರೆಸಿದ್ದಾರೆ ಅಂತ ರೈತರು ಆರೋಪವನ್ನು ಮಾಡಿದ್ದಾರೆ. ಹಸುಗಳ ಸಾವಿಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಸ್ವಸ್ಥಗೊಂಡಿರುವಂತಹ ಹಸುಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಆದರೆ ಬಹುತೇಕ ಹಸುಗಳು ಬದುಕುಳಿಯುವುದು ಕಷ್ಟ ಅಂತ ಕೊರೋನಾ ವೈರಸ್ಗೆ ಚೀನಾ ವೈರಸ್ ಅಂತ ಹೆಸರಿಟ್ಟಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊರೋನಾ ವಿಚಾರದಲ್ಲಿ ಮತ್ತೊಮ್ಮೆ ಚೀನಾ ವಿರುದ್ಧ ಹರಿಹಾಯ್ದಿದ್ದಾರೆ. ಕೊರೋನಾ ವೈರಸ್ ಚೀನಾದ ಪಿಡುಗು ಅಂತ ಹೇಳಿರುವಂತಹ ಟ್ರಂಪ್ ಅಮೆರಿಕ ಕೆಲ ಏಷ್ಯಾ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದೆವು. ಈ ಒಪ್ಪಂದಕ್ಕೆ ಹಾಕಿದಂತ ಸಹಿಯ ಇಂಕ್ ಇನ್ನೂ ಒಣಗಿರಲಿಲ್ಲ. ಆಗ್ಲೇ ಈ ವೈರಸ್ ದಾಳಿ ನಡೆಸಿತ್ತು. ಈ ಮೊದಲು ಈ ರೀತಿ ಆಗಿರಲಿಲ್ಲ. ಇದು ಆಗುವಂತೆ ಮಾಡಿದ್ದು ಚೀನಾ ಅಂತ ನೇರವಾಗಿ ಚೀನಾ ವಿರುದ್ಧ ಕಿಡಿಕಾರಿದ್ದಾರೆ. ಪಾಕಿಸ್ತಾನದಲ್ಲಿ ರೈಲು ಡಿಕ್ಕಿ ಹೊಡೆದು 29ಕ್ಕೂ ಹೆಚ್ಚು ಸಿಖ್ ಯಾತ್ರಾರ್ಥಿಗಳು ದಾರುಣ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಲಾಹೋರ್ನಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತಹ
ಫಾರೂಕಾಬಾದ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಸಿಖ್ ಯಾತ್ರಿಗಳಿದ್ದಂತ ಮಿನಿ ಬಸ್ಗೆ ಕರಾಚಿಯಿಂದ ಲಾಹೋರ್ಗೆ ಬರ್ತಾ ಇದ್ದಂತ ಶಾ ಹುಸೇನ್ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದೆ. ಮೃತಪಟ್ಟವರಲ್ಲಿ ಪಾಕಿಸ್ತಾನಿ ಸಿಖ್ಖರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಇವರೆಲ್ಲರೂ ಕೂಡ ಖಾನಾ ಸಾಹಿಬ್ನಿಂದ ಹಿಂದಿರುಗುತ್ತಾ ಇದ್ರು. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಎನ್ಸಿಆರ್ ರಾಜಸ್ಥಾನ ಸೇರಿದಂತೆ ಉತ್ತರ ಭಾಗದಲ್ಲಿ ಮತ್ತೊಮ್ಮೆ ಭೂಮಿ ಕಂಪಿಸಿದೆ. ನಿನ್ನೆ ಉಂಟಾಗಿರುವಂತಹ ಕಂಪನದ ತೀವ್ರತೆ ಹೆಚ್ಚಿತ್ತು. ರಿಕ್ಟರ್ ಮಾಪನದಲ್ಲಿ 4.7 ತೀವ್ರತೆ ದಾಖಲಾಗಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ, ಆಸ್ತಿ ಹಾನಿ ನಡೆದಿಲ್ಲ. ದೆಹಲಿ ಮಾತ್ರವಲ್ಲದೆ ಹರಿಯಾಣದ ಗುರುಗ್ರಾಮ, ರಾಜಸ್ಥಾನದ ಅಲ್ವಾರದಲ್ಲೂ ಕೂಡ ಭಾರಿ ಕಂಪನದ ಅನುಭವ ಆಗಿದೆ. ಹಲವಾರು ಮಂದಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಭೂಮಿ ಕಂಪಿಸಿರುವುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಏಪ್ರಿಲ್ನಿಂದ ಈವರೆಗೆ ದೆಹಲಿಯಲ್ಲಿ ಡಜನ್ನಷ್ಟು ಬಾರಿ ಕಂಪನದ ಅನುಭವ ಆಗಿದೆ. ಅದರಲ್ಲಿ ನಿನ್ನೆಯ ಕಂಪನದ ತೀವ್ರತೆ ಹೆಚ್ಚಾಗಿತ್ತು. ವಿಸ್ತರಣಾಕಾರರು ತಮ್ಮ ಮಾರ್ಗವನ್ನ ಬದಲಿಸಿಕೊಳ್ಳಬೇಕು, ಇಲ್ಲವೇ ನಾಶವಾಗಬೇಕು ಅಂತ ಪ್ರಧಾನಿ ಮೋದಿಗೆ ಚೀನಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚೀನಾದ ಯೋಧರು ದುಷ್ಕೃತ್ಯ ನಡೆಸಿದಂತಹ ಲಡಾಖ್ನ ಭಾರತ ಚೀನಾ ಗಡಿ ಪ್ರದೇಶದಲ್ಲಿ ನಿಂತು ಮೋದಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ಪ್ರಧಾನಿ ಮೋದಿ ದಿಢೀರ್ ಲಡಾಖ್ ಪ್ರವಾಸವನ್ನು ಮಾಡಿದ್ರು. ಚೀನಾ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಲಡಾಖ್ನ ಎತ್ತರದ ಬೆಟ್ಟ ಪ್ರದೇಶವಾದಂತ ನಿಮುವಿನಲ್ಲಿ ನಿಂತು ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದಂತ ಮೋದಿ, ಜಗತ್ತಿನಲ್ಲಿ ವಿಸ್ತರಣವಾದಿಗಳ ಕಾಲ ಮುಗಿದಿದೆ. ವಿಸ್ತರಣವಾದಿಗಳು ನಾಶವಾಗಿರುವುದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಪುರಾವೆಗಳಿವೆ ಅಂತ ಚೀನಾಗೆ ನೆನಪು ಮಾಡಿದ್ದಾರೆ. ಇನ್ನು ಲಡಾಖ್ನಲ್ಲಿ ಚೀನಾ ವಿರುದ್ಧ ಕಾದಾಡಿರುವಂತಹ ಭಾರತೀಯ ಸೈನಿಕರ ಧೈರ್ಯ, ಶೌರ್ಯವನ್ನ ಮೋದಿ ಹಾಡಿ ಹೋಗಲಿದ್ದಾರೆ. ಭಾರತ ಮಾತೆಯ ವಿರೋಧಿಗಳು ನಿಮ್ಮ ತಾಕತ್ತು, ಕೋಪವನ್ನ ನೋಡಿದ್ದಾರೆ. ನಿಮ್ಮ ಶೌರ್ಯ, ಸಾಹಸ ಇಡೀ ವಿಶ್ವಕ್ಕೆ ಪರಿಚಯವಾಗಿದೆ. ಭಾರತದ ಸೇನೆ ವಿಶ್ವದ ಎಲ್ಲರಿಗಿಂತಲೂ ಕೂಡ ಪ್ರಬಲ ಹಾಗೂ ಉತ್ತಮ ಸೇನೆ ಅನ್ನೋದನ್ನ ನಾವು ಸಾಬೀತುಪಡಿಸಿದ್ದೀವಿ. ನಿಮ್ಮ ಧೈರ್ಯ ಹಾಗೆ ನೀವು ನಿಂತಿರುವಂತ ಎತ್ತರಕ್ಕಿಂತಲೂ ಹೆಚ್ಚಾಗಿದೆ. ನಿಮ್ಮ ತೋಳು ನಿಮ್ಮನ್ನ ಸುತ್ತುವರೆದಿರುವಂತಹ ಪರ್ವತಗಳಷ್ಟೇ ಪ್ರಬಲವಾಗಿವೆ. ಸೈನಿಕರ ಧೈರ್ಯದ ಕಥೆಗಳು ದೇಶದ ಪ್ರತಿ ಮನೆಯಲ್ಲೂ ಕೂಡ ಪ್ರತಿಧ್ವನಿಸುತ್ತಿವೆ ಅಂತ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ.